ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಕೂದಲಿನ ಪೋಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಆಹಾರದಲ್ಲಿ ಪೋಷಕಾಂಶವನ್ನು ಸೇರಿಸಿ. ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಇರುವಂತಹ ಆಹಾರವನ್ನು ಸೇವಿಸುವುದರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮತ್ತು ಎರಡನೆಯದಾಗಿ, ತಮ್ಮ ದಿನನಿತ್ಯದ ಆಹಾರದಲ್ಲಿ ಹಸಿರು ತರಕಾರಿ, ಸೊಪ್ಪು ಮತ್ತು ವಿಟಮಿನ್ ಸಿ ಇರುವಂಥ ಹಣ್ಣುಗಳನ್ನು ದಿನನಿತ್ಯ ಸೇವಿಸುವುದರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ತೈಲ ಮಸಾಜ್ ಅಥವಾ ಎಣ್ಣೆ ಹಚ್ಚುವುದು. ತಲೆ ಒಟ್ಟಿಗೆ ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆಯನ್ನು ವಾರಕ್ಕೆ 2 ಬಾರಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ದಟ್ಟವಾದ ಕೂದಲನ್ನು ಪಡೆಯಬಹುದು. ಸಹಜವಾದ ನೈಸರ್ಗಿಕ ಹೇರ್ ಪ್ಯಾಕ್ ಆದಂತಹ ಮೆಂತ್ಯ ಪೇಸ್ಟನ್ನು ತಲೆ ಕೂದಲಿಗೆ ಹಚ್ಚಿ 30 ನಿಮಿಷ ಬಿಟ್ಟು ತೊಳೆಯುವುದರಿಂದ ಕೂದಲಿಗೆ ಸಂಪೂರ್ಣವಾದ ಪೋಷಕಾಂಶವು ದೊರೆಯುತ್ತದೆ. ಇದರಿಂದ ದಟ್ಟವಾದ ಕೂದಲನ್ನು ಅತಿ ಸುಲಭವಾಗಿ ಪಡೆದುಕೊಳ್ಳಬಹುದು. ಅಲೋವೆರಾ ಮತ್ತು ಈರುಳ್ಳಿ ರಸವನ್ನು ತಲೆಗೆ ಹಚ್ಚುವುದರಿಂದ ಇದು ಕೂದಲು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಕೂದಲಿನ ಸ್ವಚ್ಛತೆ. ಮೃದುವಾದ ಶಾಂಪು ಬಳಸುವುದರಿಂದ ಕೂದಲು ಅತಿ ಸುಲಭವಾಗಿ ಸ್ವಚ್ಛವಾಗುತ್ತದೆ. ವಾಸನೆ ಇಲ್ಲದ ಶಾಂಪು ಬಳಸುವುದು ಅತಿ ಉತ್ತಮವಾಗಿರುತ್ತದೆ. ಕೂದಲಿನ ಪೋಷಣೆಗೆ ನಿದ್ದೆ ಮತ್ತು ವಿಶ್ರಾಂತಿ. ದಿನದಲ್ಲಿ 7 ರಿಂದ 8 ಗಂಟೆ ನಿದ್ದೆ ಮಾಡುವುದು ತುಂಬ ಅವಶ್ಯಕತೆ ಇರುತ್ತದೆ. ಶಾರೀರಿಕ ಒತ್ತಡ ನಿವಾರಿಸಲು ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯಕರವಾದ ಕೂದಲನ್ನು ಪಡೆದುಕೊಳ್ಳಬಹುದು. ತಲೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈರುಳ್ಳಿ ರಸ ಅಥವಾ ನಿಂಬೆಹಣ್ಣಿನ ರಸವನ್ನು ವಾರಕ್ಕೊಮ್ಮೆ ತಲೆಗೆ ಹಚ್ಚುವುದರಿಂದ ಕೂದಲಿನ ಆರೋಗ್ಯ ಮತ್ತು ತಲೆಯ ಚರ್ಮವನ್ನು ಆರೋಗ್ಯವಾಗಿರುವಂತೆ ಕಾಪಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.